ಚಕ್ರಿ ಅಂಕಲ್, ಶ್ರಾವಣಿಗೆ ಫೋನ್ ಮಾಡಿ ಪ್ರಭಾಕರ್ ಅಂಕಲ್ ಹೇಗಿದ್ದಾರೆ ಅಂತ ಕೇಳಿ. ಮೈ ಕಮಿಂಗ್ ಸರ್? ಎಸ್ ಪ್ಲೀಸ್. ಸರ್ ಒಂದು ವೀಕ್ ರಜೆ ಬೇಕಿತ್ತು ಸರ್. ಹಾಂ, ಯಾಕೆ? ಅದೇ ಸರ್, ನನ್ನ ಮದುವೆ ಅಂತ ಹೇಳಿದ್ನಲ್ಲ ಅದಕ್ಕೆ. ಓ, ಕಂಗ್ರ್ಯಾಚುಲೇಷನ್ಸ್ ಉದಯ್. ಸಾರಿ, ಇಟ್ ಜಸ್ಟ್ ಸ್ಲಿಪ್ಡ್ ಔಟ್ ಆಫ್ ಮೈ ಮೈಂಡ್. 1 ವೀಕ್ ಅಲ್ಲ, 3 ದಿನ ಮುಂಚೆನೇ ರಜೆ ತೊಗೊಂಡು ಹೋಗಿ. ಸರ್ 3 ದಿವಸ ಮುಂಚೆನಾ? ಹೌದು, ಮದುವೆ ಆಗೋಕ್ಕಿಂತ ಮುಂಚೆ ಬ್ಯಾಚುಲರ್ ಪಾರ್ಟಿ ಎಲ್ಲ ಮಾಡಿ ಎಂಜಾಯ್ ಮಾಡಿ. ಸರ್ ಅದು ಬಾಸ ರಜಾ ಕೊಡ್ತಿದ್ದಾರಲ್ಲಯ್ಯ. ಮದುವೆ ಆದಮೇಲೆ ಬ್ಯಾಚುಲರ್ ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ಲ, ಈಗಲೇ ಎಂಜಾಯ್ ಮಾಡ್ಕೊ ಅಂತ ಅದರ ಅರ್ಥ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಉದಯ್. ಥ್ಯಾಂಕ್ ಯು ಸರ್. ಟಿಂಪಿ, ಈ ಹುಡುಗಂಗೆ ಆಲ್ರೆಡಿ ಮದುವೆ ಆಗಿದೆ ಅಲ್ವಾ? ಹೌದು ಮೇಡಮ್, ಕಾಲೇಜಲ್ಲಿ ಇರ್ಬೇಕಾದ್ರೆ ಯಾರನ್ನ ಲವ್ ಮಾಡಿ ಮದುವೆ ಆಗಿದ್ನಂತೆ. ಆಮೇಲೆ ಏನೋ ಕಿರಿಕಾಗಿ ಡೈವರ್ಸ್ ಆಗಿತ್ತಂತೆ. ಈಗ 2ನೇ ಮದುವೆ ಮಾಡ್ಕೊತಾ ಇದ್ದಾನೆ. ಇರಿ ಮೇಡಮ್, ನಾನು ಹೋಗಿ ಸ್ವೀಟ್ ತೊಗೊಂಬರ್ತೀನಿ. ಅಭಿ, ಕಾಲೇಜಲ್ಲಿ ಇರಬೇಕಾದ್ರೆ ನಿಂದು ಹೀಗೆ ಆಗಿತ್ತಲ್ವಾ? ಐ ಮೀನ್ ಮದುವೆ. ಮತ್ತೆ ಈಗ ವಿಷಯ ಯಾಕೆ? ಅಲ್ಲ, ಆ ಹುಡುಗಿ ಯಾರು ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಅಷ್ಟೇ. ಡಾಕ್ಟರ್, ರಿಪೋರ್ಟ್ನಲ್ಲಿ ಏನಿದೆ? ದೊಡ್ಡಪ್ಪಂಗೆ ಏನಾಗಿದೆ? ಎಲ್ಲರೂ ಸ್ವಲ್ಪ ದಯವಿಟ್ಟು ಬೇರೆ ತಂದ್ಕೊಳ್ಳಿ. ಪ್ರಭಾಕರ್ ಅವರು ರೆಟ್ರೋಗ್ರೇಡ್ ಅಮ್ನೇಷಿಯಾ ಅನ್ನೋ ಡಿಸೀಸಿಂದ ಸಫರ್ ಪಡ್ತಾ ಇದ್ದಾರೆ. ಹಾಗಂದ್ರೆ ಏನು ಡಾಕ್ಟ್ರೆ? ಅಮ್ಮ, ಅದೊಂದು ಸೀರಿಯಸ್ ಕಾಯಿಲೆ. ಇದರಿಂದ ದೊಡ್ಡಪ್ಪಂಗೆ ಹೇಳ್ತೀನಿ, ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಹೇಳಿ. ಪ್ರಭಾಕರ್ ಇಷ್ಟು ದಿನ TBI ಅಂದರೆ ಟ್ರೊಮ್ಯಾಟಿಕ್ ಬ್ರೈನ್ ಇಂಜುರಿಯಿಂದ ಕೋಮದಲ್ಲಿದ್ದರು. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರೈನ್ಗೆ ಏಟ್ ಬಿದ್ದರೆ ಮೆಮೊರಿ ಲಾಸ್ ಆಗುತ್ತೆ. ಇದು ಮೆಮೊರಿ ಡಿಸಾರ್ಡರ್. ಹಂಗಾದ್ರೆ ದೊಡ್ಡಪ್ಪಂಗೆ ಮೆಮೊರಿ ಲಾಸ್ ಆಗಿದೆಯಾ? ಒಂಥರ ಹೌದು. ಡಾಕ್ಟರ್, ದಯವಿಟ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತಾ? ಎಕ್ಸ್ಪ್ಲೈನ್ ಮಾಡ್ತೀನಿ. ಅವ್ರಿಗೆ ಬ್ರೈನ್ಗೆ ಏಟ್ ಆಗೋದಕ್ಕಿಂತ ಮುಂಚೆ ಇದ್ದ ಮೆಮೊರಿ ಎಲ್ಲ ಲಾಸ್ ಆಗಿದೆ. ಅವ್ರಿಗೆ ಹೊಸ ಮೆಮೊರಿ ರೀಜನರೇಟ್ ಆಗೋದಕ್ಕೆ ಶುರುವಾಗುತ್ತೆ. ನೀವು ಹೇಳ್ತಿರೋದು ನನಗೊಂದು ಅರ್ಥ ಆಗ್ತಿಲ್ಲ ಡಾಕ್ಟರ್. ಅವ್ರಿಗೆ ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಇದ್ದಂಥ ನೆನಪುಗಳು ಯಾವುದು ಇವಾಗಿರಲ್ಲ. ಅಂದರೆ ನಿಮ್ಮನ್ನು ಯಾರನ್ನು ಅವ್ರು ಗುರುತಿಡಿಯೋದಿಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಇದೆಲ್ಲ? ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ಹೇಗೋ ವರದ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮಪ್ಪ ನಮ್ಮನ್ನು ಯಾರನ್ನೂ ಗುರುತಿಸಲ್ವಂತೆ. ಇದನ್ನ ಕೇಳಿದ ಮೇಲೆ ಹೇಗೋ ನಾನು ಸಹಿಸ್ಕೊಳ್ಳಿ. ಹಾಗೆ ವಾಪಸ್ ಬರ್ತಾರೆ ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಡಾಕ್ಟ್ರೆ. ಆದರೆ ಆ ದೇವ್ರು ಮೋಸ ಮಾಡಿಬಿಟ್ಟ. ಶ್ರಾವಣಿ, ನಿಮ್ಮ ದೊಡ್ಡಪ್ಪ ಹೇಗೆ ಹೋಗಿದ್ರೋ ಹಾಗೆ ಬರ್ತಾರೆ ಅಂತ ಹೇಳಿದೆ ತಾನೇ ನೀನು? ಎಲ್ಲೇ ಬಂದರು ಎಲ್ಲ ನೆನಪುಗಳು ಕಳ್ಕೊಂಡು ಬರ್ತಾ ಇದ್ದಾರಲ್ಲೇ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ನಿಮ್ಮ ಸಂಕಟ ನನಗೆ ಅರ್ಥ ಆಗತ್ತೆ. ನೀವೆಲ್ಲ ಯಾರು ಅಂತ ಅವ್ರಿಗೆ ಹೇಳ್ತಾ ಹೋದರೆ ಯಾವುದೇ ಸಮಯದಲ್ಲಿ ಅವ್ರ ನೆನಪುಗಳು ವಾಪಸ್ ಬರ್ಬೋದು. ಹಾಗಾದರೆ ನನ್ನ ಗಂಡ ನನ್ನನ್ನು ಗುರುತಿಸ್ತಾರೆ.
30 ವರ್ಷ ನಾನು ಅವ್ರ ಜೊತೆ ಜೀವನ ಮಾಡಿದ್ದೀನಿ. ಅವ್ರು ನನ್ನನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ನಿಮಿಷ ಸುಮ್ಮನಿರಮ್ಮ. ಡಾಕ್ಟರ್ ನೀವು ಹೇಳಿ. ಅವ್ರಿಗೆ ಯಾವುದೇ ಮೂಮೆಂಟಲ್ಲಿ ಹಳೆ ಮೆಮೊರಿ ಟ್ರಿಗರ್ ಆಗಿ ವಿಯರ್ಡ್ ಆಗಿ ಬಿಹೇವ್ ಮಾಡ್ಬೋದು, ವೈಲೆಂಟ್ ಆಗಿಯೂ ಬಿಹೇವ್ ಮಾಡ್ಬೋದು, ಅನುಮಾನನೇ ಇಲ್ಲ. ಅವ್ರ ಜೀವನದಲ್ಲಿ ಯಾವುದೋ ಮರೆಯೋಕ್ಕಾಗದಿರೋ ಘಟನೆ ನಡೆದಿದೆ ಅಂತ ಅಂದ್ಕೊಳ್ಳಿ. ಅದು ಯಾವುದೇ ಸಮಯದಲ್ಲಿ ಯಾವುದೇ ಜಾಗದಲ್ಲಿ ವಾಪಸ್ ಬರ್ಬೋದು. ಆ್ಯಂಡ್ ಅವ್ರಿಗೆ ಯಾವ ಹಂತದಲ್ಲಿ ಬೇಕಾದರೂ ಹಳೆಯದೆಲ್ಲ ನೆನಪಾಗ್ಬೋದು. ಯಾವ ಸಮಯದಲ್ಲಿ ಬೇಕಾದರೂ ನಿಮ್ಮನ್ನೆಲ್ಲ ಅವ್ರು ಗುರುತಿಡಿಬೋದು. ಅದಕ್ಕೆ ಎಷ್ಟು ಸಮಯ ಬೇಕಾದರೂ ತಗೋಬೋದು. ಡಾಕ್ಟರ್, ಇವಾಗ ಅವ್ರನ್ನ ನೋಡ್ಬೋದಾ? ಎಸ್, ಬನ್ನಿ ಎಲ್ಲರೂ. ಅತ್ತೆ, ಈಗ ಹಳೆ ವಿಚಾರಗಳು ಯಾಕೆ? ಹಳೆ ವಿಚಾರ ಆದರೂ ಗುಟ್ಟಾಗೇನು ಉಳಿಯೋದಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇದ್ದಕ್ಕಿದ್ದಾಗೆ ಅವಳ ಬಗ್ಗೆ ಯಾಕೆ ಕ್ಯೂರಿಯಾಸಿಟಿ ಹುಟ್ಕೊಂತು ನಿಮಗೆ? ಇದ್ದಕ್ಕಿದ್ದಾಗ ಇಲ್ಲ ಅಭಿ, ನಂಗೆ ಯಾವಾಗಲೂ ಕ್ಯೂರಿಯಾಸಿಟಿ ಇತ್ತು. ಇವತ್ತು ನೆನಪಾಯ್ತು, ಅದಕ್ಕೆ ಕೇಳಿದೆ. ಅದೇ ಪ್ಲೀಸ್ ಡೋಂಟ್ ಫೋರ್ಸ್ ಮೀ. ಅವಳು ಎಲ್ಲಿದ್ದಾಳೆ, ಯಾವ ಊರು, ಅದೆಲ್ಲ ಬೇಡ. ಅಟ್ಲೀಸ್ಟ್ ಅವಳ ಹೆಸರು ಹೇಳ ಅಭಿ. ನನಗೆ ಮುಗ್ದು ಇರೋ ಚಾಪ್ಟರ್ಸ್ನ ಮತ್ತೆ ಓಪನ್ ಮಾಡೋಕ್ಕೆ ಇಷ್ಟ ಆಗಲ್ಲ. ನಾನು ಹೊರಗಿನವಳ ಅಭಿ. ನನ್ನ ಹತ್ರ ನೀನು ಹಳೆ ಕಥೆನೆಲ್ಲ ಶೇರ್ ಮಾಡಿದ್ರೆ ನಿನಗೂ ಒಂದು ರಿಲೀಫ್ ಆಗುತ್ತೆ. ನನ್ನ ಹತ್ರ ಕಷ್ಟ ಸುಖ ಹಂಚ್ಕೊಳ್ಳೋದಿಲ್ವಾ ನೀನು? ಕ್ಯಾಶುವಲ್ ಆಗಿ ಮಾತಾಡೋಣ ಅಭಿ. ಚಕ್ರಿ ಅವರೇ, ನೀವಾದರೂ ಹೇಳಿ ಆ ಹುಡುಗಿ ಹೆಸರು ಹೇಳೋದಕ್ಕೆ. ಅದು ಅಭಿ, ಕ್ಲೈಂಟ್ಗೆ ಕಾಲ್ ಮಾಡಬೇಕಾಗಿತ್ತು, ಮರ್ತ್ಬಿಟ್ಟ? ಹೌದೌದು, ನೆನಪಿದೆ. ಫಸ್ಟ್ ಮ್ಯಾರೇಜು ಹೊಗೆ ಹಾಕೊಳ್ತು, 2ನೇ ಮದುವೆನೂ ಹಾಗೇ ಆಗೋ ಥರ ಇದ್ರೆ ನೀನು ಹೇಳಿದ್ರೆ ಏನು? ಆ ಹುಡುಗಿ ಯಾರು ಏನು ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಹಾಯ್ ಪ್ರಭಾಕರ್, ನಾನು ಡಾಕ್ಟರ್ ಕಶ್ಯಪ್. ನಿಮಗೆ ಹುಷಾರಿರಲಿಲ್ಲ? ಏನಾಗಿತ್ತು? ಅಂಥದ್ದೇನಿಲ್ಲ, ಜಸ್ಟ್ ತಲೆನೋವು ಅಷ್ಟೇ. ಹಾಂ, ಸರಿ. ಅಂದಾಗೆ ಇವಾಗ ಹೇಗಿದ್ದೀರಾ? ಇವರೆಲ್ಲ ಯಾರು ಅಂತ ಗುರ್ತಿಡಿಬೋದಾ ನೀವು? ಇವರೆಲ್ಲ ಯಾರು? ರೀ, ಏನ್ರಿ ಏನ್ರಿ ಕೇಳ್ತೀರ ನೀವು? ನಾವ್ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ಇಷ್ಟು ದಿನ ಎಲ್ಲಿ ಹೋಗಿದ್ರಿ ನೀವು? ನಿಮಗೋಸ್ಕರ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗೋಗಿತ್ತು ನಮಗೆ. ಎಲ್ಲಿ ಹೋಗಿದ್ರಿ? ನಮ್ಮನ್ನೆಲ್ಲ ಬಿಟ್ಟು ಯಾಕೆ ದೂರ ಹೋಗಿದ್ರಿ? ಇವಾಗ ನೋಡಿದ್ರೆ ನೀವೆಲ್ಲ ಯಾರು ಅಂತ ಕೇಳ್ತಾ ಇದ್ದೀರಾ? ರೀ ರೀ, ನಾನು ನಿಮ್ಮ ಹೆಂಡತಿ ಸುಕನ್ಯಾ ರೀ. ಇಲ್ಲಿ ನೋಡಿ,
ಇಲ್ಲಿ ನೋಡಿ, ನೀವು ಕಟ್ಟಿರೋ ತಾಳಿ ರೀ, ಜ್ಞಾಪಿಸ್ಕೊಳ್ಳಿ.